ಗದಗ ಜಿಲ್ಲೆಯಿಂದ ನಮ್ಮ ಚಲವಾದ ಸಮಾಜದಿಂದ ಈಗ ಜಮೀರ್ ಅಹಮದ್ ಏನೋ ಶಿಕ್ಷಣ ಸಚಿವರಲ್ಲ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಕೊಡಕ್ಕೆ ನಾವು ಗದಗಲಿಂದ ಬಂದೀವಿ. ನಾವು ಬಂದಿದ್ದೀರಾ ಸರ್? ಇಲ್ಲಿ ನಮ್ಮ ಒಂದು ಗದಗ ಜಿಲ್ಲೆಯಿಂದ 50 ಜನ ಬಂದಿದ್ದೀವಿ. ಇಡೀ ಆಲ್ ಓವರ್ ಕರ್ನಾಟಕದಿಂದ ಒಂದು 10 ರಿಂದ 15 ಸಾವಿರ ಜನ ಕೊಡುತ್ತೀವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಅದು ನಾವು ಪ್ರಸಾದ್ ಅಭಿಮಾನಿ ಬಳಗದಿಂದ ನಾವು ಈ ಸಮಾಜದಿಂದ ನಾವು ಇದಕ್ಕೆ ಶುಭ ಕೋರಕ್ಕೆ ಬಂದೆ. ನಾವು ಹುಟ್ಟುಹಬ್ಬಕ್ಕೆ ಯಾವ ರೀತಿ ಸಹಕಾರ ಕೊಟ್ಟವ್ರೆ ಸರ್ ಅವರು? ಅಲ್ಲಿ ಬಡವರು ಬಂದು, ಆಮೇಲೆ ನಮ್ಮ ಪ್ರಸಾದ್ ಅಪ್ಪಯ್ಯವರು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಒಬ್ಬರು ನಾಯಕರವರು, ಅವರು ನಮಗೆ ಪರಿಚಯ ನಿರ್ಮೂಲದಿಂದ ಹಲವಾರು ಗೃಹ ವಸತಿಯನ್ನು ನಿರ್ಮಿಸಿಕೊಟ್ಟಾರೆ. ಆ ಅಭಿಯಾನದಿಂದ ನಾವು ಬಂದೀವಿ. ಒಂದೇ ಸರ್, ಯಾರು ಈಗಾಗಲೇ ಸಚಿವರಾಗಿದ್ದಾರೆ ಯಾರು ಅವರಿಗೆ ಇನ್ನೂ 100 ವರ್ಷ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಗದಗ ಜಿಲ್ಲಾ ಚಲೋ ಸಮಾಜ ಆನಂದ್ ಸಿಂಗ್ ಚಲೋ ಸಮಾಜದ ಉಪಾಧ್ಯಕ್ಷರು ಮಾತಾಡ್ತಾ ಇರೋದು. ನಾವು ಇವತ್ತ ಬಂದಿದ್ದು ಯಾತಕಪ್ಪ ಅಂತಂದ್ರೆ ನಮ್ಮ ಜಮೀರ್ ಅಹಮದ್ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬದ ಕಾರಣಕ್ಕಾಗಿ ನಾವು ಇವತ್ತ ಇಲ್ಲಿ ಬಂದಿದ್ದೀವಿ. ಸುಮಾರು ನಾವು ಗದಗ ಜಿಲ್ಲೆಯಿಂದ ಒಂದು 50 ಮಂದಿ ಬಂದಿದ್ದೀವಿ. ಆಮೇಲೆ ಕರ್ನಾಟಕ ಎಲ್ಲ ಕರ್ನಾಟಕದಿಂದ ಸುಮಾರು 15-20 ಸಾವಿರ ಮಂದಿ ಬಂದಿದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಇವತ್ತು ಜಮೀರ್ ಅಹಮದ್ ಅವರಿಗೆ ಶುಭ ಕೋರೋದು ಏನಪ್ಪಾ ಅಂತಂದ್ರೆ ಅವರ ಒಂದು ಸೇವೆಯನ್ನು ಗೃಹ ವಸತಿ ಸಚಿವರ ಒಂದು ಸೇವೆಯನ್ನು ನೋಡಿಕೊಂಡು ದೇವರು ಅವರಿಗೆ ಆಯುಷ್ಯ ಅಭಿಮಾನವನ್ನು ಹೆಚ್ಚಿಗೆ ರೂಪದಲ್ಲಿ ಕೊಡ್ಲಿ ಅಂತ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ವಿ. ಮತ್ತು ನಮ್ಮ ಇವರು ಯಾರು ಪ್ರಸಾದ್ ಅಬ್ಬಯ್ಯ ಸಾಹೇಬರು ಹ್ಯಾಟ್ರಿಕ್ ಹೀರೋ, ನಮ್ಮ ಗದಗ ದಕ್ಷಿಣ ಭಾಗದಿಂದ ಅವ್ರು 3 ಸಲ ಆಶ್ ಬಂದಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಸೇವೆ ನಮ್ಮ ಕ್ಷೇತ್ರಕ್ಕೆ ಕೊಡ್ಲಿ, ಹುಬ್ಬಳ್ಳಿ ಕ್ಷೇತ್ರಕ್ಕೆ ಕೊಡ್ಲಿ ಅಂತೇಳಿ ನಾನು ಅವರಲ್ಲಿ ಆಶಿಸಿ ಅವರಿಗೂ ದೇವರು ಒಂದು ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ನನ್ನ ಶಾಸಕರಾಗಿರ್ತಕ್ಕಂಥ ಮತ್ತು ಸ್ಲಮ್ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪ್ರಸಾದ್ ಅಬ್ಬಯ್ಯನವರ ಮಾರ್ಗದರ್ಶನದಂತೆ ಅವರ ಖಾತೆಯ ಸಚಿವರಾದಂಥ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರವರ ಜನ್ಮದಿನ ಇವತ್ತು ಇರೋದ್ರ ಕಾರಣ ನಾವು ಗದಗದಿಂದ ಸುಮಾರು 50 ಜನ ಬಸ್ ಮೂಲಕ ಅವರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ವಿ. ಇದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರ ಸೆಲೆಬ್ರೇಷನ್ ಕಾರ್ಯಕ್ರಮ ಇತ್ತು. ಆ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆ ಹುಟ್ಟುಹಬ್ಬದ ಶುಭಾಶಯ ವೇಳೆ ಅವ್ರು ಮಾತನಾಡಿದ್ರು ಜಮೀರ್ ಅಹಮದ್ ಅವರು. ಈಗಾಗಲೇ ವಸತಿ ಸಮಸ್ಯೆ ಕರ್ನಾಟಕದಲ್ಲಿ ಬಹಳಷ್ಟು ಇದೆ. ಅದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಆದಷ್ಟು ಬೇಗ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಅವ್ರು ಸಂಪರ್ಕ ಮಾಡಿದ್ವಿ. ಸರ್, ಉತ್ತರ ಕರ್ನಾಟಕದಲ್ಲಿ ಬಹಳ ವಸತಿ ಸಮಸ್ಯೆ ಇದೆ, ಸ್ಲಮ್ ಬೋರ್ಡ್ನಿಂದ ಹೆಚ್ಚು ಮನೆಗಳು ಆಗಬೇಕು ಅಂತ ಹೇಳಿದಾಗ ಅವ್ರು ಈಗಾಗಲೇ ಸೆಪ್ಟೆಂಬರ್ ತಿಂಗಳಲ್ಲೇ ಒಂದು ಮಹತ್ವದ ಘೋಷಣೆಯನ್ನ ನಾವು ಮಾಡ್ತಾ ಇದೀವಿ. ಸುಮಾರು 10,000ಕ್ಕಿಂತ ಹೆಚ್ಚು ಮನೆಗಳನ್ನ ನಾವು ಮಂಜೂರು ಮಾಡಿ ಉಚಿತವಾಗಿ ವಸತಿಯನ್ನ ಕಲ್ಪಿಸಿಕೊಡುವಂತೇಳಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದ್ರ ತಕ್ಕಂಗೆ ಅವ್ರು ನಡ್ಕೊಂತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಮತ್ತೊಟ್ಟು ಅವರಿಗೆ ಈ ಮುಖಾಂತರ ಒಂದು ಶುಭ ಸುದ್ದಿಯನ್ನ ಬಡ ಜನರಿಗೆ, ಉತ್ತರ ಕರ್ನಾಟಕದ ಬಡ ಜನರಿಗೆ ಕೊಡುವುದರ ಮುಖಾಂತರ ಅವರು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಮತ್ತೆ ಮುಸ್ಲಿಂ ಆದ್ರೂ ಸಹಿತ ಇಡೀ ದಲಿತ ಮತ್ತು ಅಲ್ಪಸಂಖ್ಯಾತರು ಇಡೀ ರಾಜ್ಯದಲ್ಲಿ ಒಂದಾದ್ರೆ ಅಧಿಕಾರ ಚುಕ್ಕಾಣಿ ಹಿಡಿಯುವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಎಂಬ ಘೋಷಣೆ ಇತ್ತಲ್ಲ, ಅದು ಮುಂದಿನ ರಾಜಕೀಯ ದಿಕ್ಕನ್ನ ಒಂದು ಬದಲಾವಣೆ ದಿಕ್ಕನ್ನ ಅಂತ ಹೇಳ್ಬೋದು. ಈ ಕಡೆ ದಲಿತರು ಮತ್ತು ಮುಸ್ಲಿಮರು ಒಂದಾದ್ರೆ ರಾಜಕೀಯ ಅಧಿಕಾರ ಹಿಡಿತೀವಿ ಅಂತೇಳಿ ಒಂದು ಪ್ರತಿಜ್ಞೆಯ ಮೂಲಕ ಮತ್ತಷ್ಟು ಈಗ ಮುಂದಿನ ವರ್ಷ ದಲಿತ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ಘಟಕದಿಂದ ಬೇರೆ ಬೇರೆ ಜಿಲ್ಲೆ ತುಂಬಾ ಸಮಾವೇಶಗಳನ್ನ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನ ಬಾಬಾ ಸಾಹೇಬರ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಜನರಲ್ಲಿ ಕಲ್ಪಿಸುವ ವಿಚಾರವಾಗಿ ಮಾತನಾಡ್ತಾ ಒಂದು ಘೋಷಣೆಯನ್ನು ತಗೊಂಡಿದ್ದಾರೆ. ಈ ಮೂಲಕ ನಾವು ಅವರಿಗೆ ಶುಭ ಕೋರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ ನಡ್ತಕ್ಕಂಥ ಜಮೀರ್ ಅಹಮದ್ ಅವರು ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡ್ಲಿ, ಇನ್ನಷ್ಟು ಜನರ ಬಗ್ಗೆ ಕೆಲಸ ಮಾಡುವಂತ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ಈ ಮೂಲಕ ನಾನು ಅವರಿಗೆ ಶುಭ ಕೋರ್ತೇನೆ.